ಇನ್ನು ಯತ್ನಾಳ್ ಮತ್ತು ವಿಜೇಂದ್ರ ಅವ್ರ ನಡುವೆ ಬಿಜೆಪಿಯಲ್ಲಿ ಏನೋ ಒಂದು ಶೀತಲ ಸಮರ ನಡೀತಾ ಇತ್ತು. ಶೀತಲ ಸಮರ ಏನು, ಓಪನ್ ಆಗೇ ಸಮರ ಸಾರಿದ್ದಾರೆ ಯತ್ನಾಳ್ ಅವರು. ಸದ್ಯಕ್ಕೆ ರಾಜಿಯೂ ಬೇಡ, ಅಪ್ಪ ಮಕ್ಕಳ ಸಹವಾಸನೂ ಬೇಡ ಅನ್ನೋ ಸ್ಥಿತಿಗೆ ಬಂದಿದ್ದಾರಂತೆ ಯತ್ನಾಳ್. ರಾಜಿನೂ ಬೇಡ, ಈ ಅಪ್ಪ ಮಕ್ಕಳ ಸವಾಸನೂ ಬೇಡ. ಲೋಕಸಭೆ ಚುನಾವಣೆಗೋಸ್ಕರ ಇನ್ನೆರಡು ತಿಂಗಳು ಸುಮ್ಮನಿರ್ತೀನಿ, ಆಮೇಲೆ ಅಪ್ಪ ಮಕ್ಕಳ ವಿರುದ್ಧ ಹೋರಾಟ ಇದ್ದೇ ಇರುತ್ತೆ. ಮೋದಿಗಾಗಿ ಸೈಲೆಂಟ್ ಆಗ್ತೀನಿ, ಲೋಕಸಭೆ ಗೆಲ್ಲಬೇಕು ಅಷ್ಟೇ, ಆದರೆ ಅವರಿಬ್ಬರಿಗೂ ಹೆದರಲ್ಲ, ನನಗೆ ಯಾರೊಂದಿಗೂ ರಾಜಿ ಬೇಕಾಗಿಲ್ಲ ಅಂತ ಯತ್ನಾಳ್ ಅವರ ಮನಸ್ಥಿತಿ. ಇದೇ ಥರ ಮುಂದುವರೆದ್ರೆ ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತೆ ಅಂತ ಕೆಲವರು ಬುದ್ಧಿವಾದ ಹೇಳಿದ್ದಕ್ಕೆ ಯತ್ನಾಳ್ ಅವರು ಆಯಿತು 2 ತಿಂಗಳು ಕದನ ವಿರಾಮ ಘೋಷಣೆ ಮಾಡ್ತೀನಿ, ಬಟ್ ಚುನಾವಣೆ ಮುಗಿದ ಮೇಲೆ ಮತ್ತೆ ಶುರು ಮಾಡ್ತೀನಿ ಅಂತ ಅವ್ರು ಹೇಳ್ತಿರೋದು. ಯಾವಾಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದರು, ಇವರು ಕೂಡ ರಾಜ್ಯಾಧ್ಯಕ್ಷರಾಗೋದಕ್ಕೆ ಆಕಾಂಕ್ಷಿಯಾಗಿದ್ದರು, ಆಗಲಿಲ್ಲ. ಅದಕ್ಕೂ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಿಂದಲೂ ಕೂಡ ಇದು ನಡೀತಾನೆ ಇತ್ತು. ಸೊ ಇದಿನ್ನೂ ಕೂಡ ಮುಂದುವರಿಯುತ್ತೆ, ಆದರೆ ಮೋದಿಗೋಸ್ಕರ ಸುಮ್ಮನಿರ್ತೀನಿ ಅಂತ ಆ ಮನಸ್ಥಿತಿಗೆ ಬಂದಿದ್ದಾರೆ.